ನಂಬರ್ ಗೇಮ್ ನಡೀತಾ ಇದೆ. ಈ ನಂಬರ್ ವಿಜಯ್ ಅವರ ಪಾಲಿಗೆ ಬಹಳ ಮುಖ್ಯ ಇದೆ. ಬೇಕಾಗಿರೋದು 5 ಸೀಟು. 5 ಶಾಸಕರ ಬೆಂಬಲ ಸಿಕ್ತು ಅಂತ ಹೇಳಿದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಯಾವುದೇ ಷರತ್ತುಗಳು ಯಾವುದು ಕೂಡ ಅನ್ವಯ ಆಗೋದಿಲ್ಲ. ಅವರು ಮುಖ್ಯಮಂತ್ರಿಗಳು ಆಗಬಹುದು. ಆದರೆ ಆ 5 ಸೀಟು ಹೊಂದಾಣಿಸೋದಕ್ಕೆ ಬೇಕಾದಂಥ ಕಸರತ್ತು ಒಂದು ಕಡೆ, ರಾಜ್ಯಪಾಲರು ಹಾಕ್ತಿರುವಂತಹ ಷರತ್ತು ಮತ್ತೊಂದು ಕಡೆ, ಏನೆಲ್ಲ ನಡೀತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ ಅನ್ನೋದನ್ನು ತೋರಿಸ್ತೀವಿ. ஒவ்வொரு வீட்டில் இருக்கிற ஒரு மகனா அண்ணனா தம்பியா உங்க விஜய். Honorable Governor Excellency, he doesn't have powers to stop it. ಕೆಲವು ರಾಜ್ಯಗಳಲ್ಲಿ ಗವರ್ನರ್ ಕಚೇರಿ, ಬಿಜೆಪಿ ಕಚೇರಿ, RSS கச்சேரிಗಳಿಗೆ ವ್ಯತ್ಯಾಸನೇ ಇಲ್ಲ. கால அரசியல் பயணம் உங்களோட ஆசீர்வாதத்தோட இங்கிருந்து தான் தொடங்குது. ಗವರ್ನರ್ ಅವರು ಒಂದು ರೀತಿ ರಾಜಕೀಯವಾಗಿ ನಡೆಯನ್ನ ತೋರ್ತಾ ಇದ್ದಾರೆ. நேரடியாவே கேக்குறேன் சிஎம் சார், மிரட்டி பாக்குறீங்களா? அதுக்கு இந்த விஜய் ஆள் இல்ல சார். மே 4ஆம் தேதி புதுசா ஃப்ரெஷ்ஷா ஒரு ஒளி கிடைக்கணும். உங்க தம்பிக்கு ஒரே ஒரு வாய்ப்பு கொடுங்க. ತಮಿಳುನಾಡು ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿದ್ದ ದಳಪತಿ ವಿಜಯ್ ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಲು ಮ್ಯಾಜಿಕ್ ನಂಬರ್ಗಾಗಿ ಒದ್ದಾಡುವಂತಾಗಿದೆ. ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಸರಳ ಬಹುಮತಕ್ಕೆ 10 ಸೀಟು ಕಡಿಮೆ ಇರುವ ವಿಜಯ್ ಸರ್ಕಾರ ರಚನೆಗೇನೋ ಹಕ್ಕು ಮಂಡಿಸಿದ್ದಾರೆ. ಆದರೆ ನಿಮಗೆ ಮ್ಯಾಜಿಕ್ ನಂಬರ್ಗೆ ಬೇಕಿರುವ ಶಾಸಕರನ್ನ ತೋರಿಸಿ ಎಂದು ರಾಜ್ಯಪಾಲರು ಕೇಳುತ್ತಾ ಕುಳಿತಿರೋದ್ರಿಂದ ವಿಜಯ್ ಈಗ ಪರದಾಡುವಂತಾಗಿದೆ. ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ 2 ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗಿದ್ದರು. 2 ಬಾರಿಯೂ ಸರ್ಕಾರ ರಚನೆ ಹಕ್ಕು ಮಂಡನೆ ಮಾಡಿದ್ದಾರೆ. ಆದರೆ 2 ಬಾರಿಯೂ ಗವರ್ನರ್ ಕಡೆಯಿಂದ ಸಿಕ್ಕಿರೋದು ಮಾತ್ರ ನಕಾರದ ಮುದ್ರೆ. ಹೀಗೆ ಸರ್ಕಾರ ರಚನೆಗೆ ರಾಜ್ಯಪಾಲರ ಅನುಮತಿ ಇಲ್ಲದ ಕಾರಣಕ್ಕೆ ಪ್ರಮಾಣ ವಚನ ಹಾಗೂ ಸರ್ಕಾರ ರಚನೆ ವಿಳಂಬವಾಗ್ತಿದೆ. ರಾಜ್ಯಪಾಲರ ಭೇಟಿ ವೇಳೆಯೂ ಇದೇ ಮಾತುಕತೆ ನಡೆದಿದೆ. ಸ್ಥಿರ ಸರ್ಕಾರಕ್ಕಾಗಿ 117 ನಂಬರ್ ಮುಖ್ಯ ಅಂತ ರಾಜ್ಯಪಾಲರು ಹೇಳಿದ್ರೆ ಮೊದಲು ಸರ್ಕಾರ ರಚನೆಗೆ ಅನುಮತಿ ಕೊಡಿ ಎಂದ್ರು ವಿಜಯ್. ಸರ್ಕಾರ ರಚನೆಗೆ ಬೇಕಾದ ಬಹುಮತದ ನಂಬರ್ ಕೊಡಿ ಎಂದ ರಾಜ್ಯಪಾಲರಿಗೆ ವಿಧಾನಸಭೆಯಲ್ಲಿ ಸಾಬೀತು ಮಾಡ್ತೇನೆ ಅಂದಿದ್ದಾರೆ ವಿಜಯ್. ಬಹುಮತ ಇಲ್ಲದಿದ್ದರೆ ಸರ್ಕಾರ ರಚನೆ ಅಸಾಧ್ಯ ಎಂದ ರಾಜ್ಯಪಾಲರಿಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳೇ ಹೇಳಿವೆ. ಆ ತೀರ್ಪುಗಳನ್ನು ಆಧರಿಸಿ ಅನುಮತಿ ಕೊಡಿ ಎಂದ್ರು ವಿಜಯ್. ಸರ್ಕಾರ ರಚನೆಗೆ 117 ಶಾಸಕರ ಬೆಂಬಲ ಪತ್ರ ಬೇಕು ಅನ್ನೋದು ರಾಜ್ಯಪಾಲರ ಸೂಚನೆ. ಕಾನೂನಿನಲ್ಲೇ ಅವಕಾಶಗಳಿವೆ, ನಿಮ್ಮದೇನು ತಕರಾರು ಅನ್ನೋದು ವಿಜಯ್ ವಾದ. ಆಗ ರಾಜ್ಯಪಾಲರು ವಿಜಯ್ಗೆ ಒಂದು ನಿಟ್ಟುಸಿರ ಸಲಹೆ ನೀಡಿ ಕಳಿಸಿದ್ದಾರೆ. ನಿಮಗಲ್ಲದೆ ಬೇರೆ ಪಕ್ಷಕ್ಕೆ ಆಹ್ವಾನವಿಲ್ಲ, ನಂಬರ್ ಸಮೇತ ಬನ್ನಿ ಎಂದು ಭರವಸೆ ನೀಡಿ ಕಳಿಸಿದ್ದಾರೆ. ಆಗ ವಿಜಯ್ ನಮಗೆ ಕೂಡಲೇ ಅವಕಾಶ ಕೊಡಲೇಬೇಕು ಎಂಬ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ರಾಜ್ಯಪಾಲರ ಭೇಟಿ ಬಳಿಕ ಇದೀಗ ವಿಜಯ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ರಾಜ್ಯಪಾಲರ ವಿಳಂಬದ ವಿರುದ್ಧ ಕಾನೂನು ಹೋರಾಟಕ್ಕೂ ಸಿದ್ಧತೆ ನಡೆಸಿದ್ದಾರೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಂಪರ್ಕ ಮಾಡಿದ್ದು ಕಾನೂನು ಸಲಹೆ ಪಡೆದು ಹೈಕೋರ್ಟ್ ಮೊರೆ ಹೋಗಲು ತೀರ್ಮಾನಿಸಿದ್ದಾರೆ. ಹಾಗೇನಾದರೂ ಹೈಕೋರ್ಟ್ಗೆ ಹೋದ್ರೆ ಕರ್ನಾಟಕದ SR ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರದ ಮಾದರಿಯಲ್ಲೇ ವಿಜಯ್ಗೂ ಕೂಡ ಸರ್ಕಾರ ರಚನೆಗೆ ಕೋರ್ಟ್ ಹೇಳಬೇಕಾಗುತ್ತೆ. ಈ ವಿಚಾರದಲ್ಲಿ ಗವರ್ನರ್ ನಿರ್ಧಾರ ವಿಳಂಬಗಳು ನಗಣ್ಯ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ಸಾಮಾನ್ಯವಾಗಿ ಯಾವುದು ಫ್ಲೋರ್ ಆಫ್ ದ ಅಸೆಂಬ್ಲಿಲೇ ಮೆಜಾರಿಟಿ ಪ್ರೂವ್ ಮಾಡಬೇಕು ಅನ್ನೋದು ಅನೇಕ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನವರು ಆಗಲೇ ಹೇಳಿದ್ದಾರೆ. ಆದರೆ ಈಗ ರಾಜ್ಯಪಾಲರು ಏನು ಇದರಿಂದ ಒಂದು ತಪ್ಪು ದಾರಿಗೆ ಮಾಡಿಕೊಟ್ಟಾಗುತ್ತೆ, ಅಲ್ಪಸಂಖ್ಯಾತರಿಗೆ ತೆಗೆದುಕೊಟ್ಟು ಪ್ರಮಾಣ ವಚನ ಕೊಟ್ಟು ಅದರಿಂದ ನಂತರ ಶಾಸಕರ ಖರೀದಿ ಆಗಬೇಕು, ಆತ ಒಂದು ಸನ್ನಿವೇಶ ಉದ್ಭವ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೇಳಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಆ ದೃಷ್ಟಿಯಲ್ಲಿ ಈಗ 6 ಜನ ಶಾಸಕರಿಗೆ ಯಾರು ಇವ್ರಿಗೆ ಬೆಂಬಲ ಕೊಡ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟರೆ ಸರ್ಕಾರದ ರಚನೆ ಸುಲಭವಾಗಿ ಆಗುತ್ತೆ. ಇಲ್ಲದಲೇ ಹೋದರೆ ರಾಜ್ಯಪಾಲರನ್ನು ಈಗಾಗಲೇ ಅವರ ಅಭಿಪ್ರಾಯವನ್ನು ಬದಲಾಯಿಸೋದಕ್ಕೆ ಆಗಿಲ್ಲ. ಇವರಿಗೆ ರಾಜ್ಯಪಾಲರು ಒಪ್ಪಿದ್ರೆ ಈ ಸಮಸ್ಯೆನೇ ಇಲ್ಲ. ಯಾರು ಎಷ್ಟೇ ಜನ ಇರಲಿ ಇವರಿಗೆ ಪ್ರಮಾಣ ವಚನ ಬೋಧಿಸಿ ಮಾಡ್ಬೋದಾಯ್ತು. ರಾಜ್ಯಪಾಲರು ಒಪ್ಪಿಲ್ವಲ್ಲ. ಈಗ ಇವ್ರ ಮುಂದೆ ಇರ್ತಕ್ಕಂಥ ಮಾರ್ಗ ಏನು? ರಾಜ್ಯಪಾಲರು ಮಾಡಿದ ತಪ್ಪು ಅಂತ ಎಷ್ಟೇ ಹೇಳಿದ್ರು ಸಹ ರಾಜ್ಯಪಾಲರನ್ನ ಮನಸ್ಸನ್ನು ಬದಲಾಯಿಸೋದಕ್ಕೆ ಆಗಿಲ್ಲ. ರಾಜ್ಯಪಾಲರ ನಡೆ ಬಗ್ಗೆ ತಮಿಳುನಾಡಿನಲ್ಲಿ ವ್ಯಾಪಕ ಆಕ್ರೋಶ ಎದ್ದಿದೆ. ಗವರ್ನರ್ ವಿರುದ್ಧ ಹೋರಾಟಕ್ಕೆ ತಮಿಳುನಾಡು ಕಾಂಗ್ರೆಸ್ ಕರೆ ಕೊಟ್ಟಿದೆ. ಸರ್ಕಾರ ರಚನೆಗೆ ಅವಕಾಶ ನೀಡದ ಕಾರಣಕ್ಕೆ ನಾಳೆ ತಮಿಳುನಾಡು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿದೆ.
ಆದ್ರೆ ಗವರ್ನರ್ ಅವರು ಒಂದು ರೀತಿ ರಾಜಕೀಯವಾಗಿ ನಡೆಯನ್ನ ತೋರ್ತಾ ಇದ್ದಾರೆ. ಹಾಗಾಗಿನೇ ಅವರ ವಿರುದ್ಧವಾಗಿ ಒಂದು ರೀತಿ ಹೋರಾಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದೀಗ ತಮಿಳುನಾಡಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಲೋಕಭವನದ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಹಾಗಾಗಿನೇ ಸಾಕಷ್ಟು ಕುತೂಹಲಕಾರಿಯಾದಂತಹ ಒಂದು ಬೆಳವಣಿಗೆಗಳು ತಮಿಳುನಾಡಲ್ಲಿ ನಡೀತಾ ಇದ್ವೆ. ಒಂದ್ ಕಡೆಗೆ ನಟ ವಿಜಯ್ ಅವರಿಗೆ ಬಹುಮತದ ಸಂಖ್ಯೆ ಹೊಂದಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಾಗೆ ನಟರಾದ ಕಮಲ್ ಹಾಸನ್ ಹಾಗೂ ಪ್ರಕಾಶ್ ರೈ ಕೂಡ ಗವರ್ನರ್ ವಿರುದ್ಧ ಅಸಮಾಧಾನದ ಪೋಸ್ಟ್ ಹಾಕಿದ್ದಾರೆ. ಸರ್ಕಾರ ರಚನೆಗೆ ವಿಜಯ್ಗೆ ಆಹ್ವಾನ ನೀಡಬೇಕು, ಅವಕಾಶ ನೀಡದಿರುವುದು ತಮಿಳು ಜನರಿಗೆ ಮಾಡಿದ ದ್ರೋಹ, ಶಾಸಕರು ಇನ್ನೂ ಪ್ರಮಾಣ ವಚನ ತಗೊಂಡಿಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನ, ಇಡೀ ತಮಿಳುನಾಡಿಗೆ ರಾಜ್ಯಪಾಲರಿಂದ ಅವಮಾನ ಎಂದು ಕಮಲ್ ಹಾಸನ್ ಪೋಸ್ಟ್ ಮಾಡಿದ್ರೆ ರಾಜ್ಯಪಾಲರ ನಡವಳಿಕೆ ಅಸಹ್ಯಕರ, ಸಂವಿಧಾನ ಬಾಹಿರ, ಜನರು ಒಪ್ಪುವಂಥದ್ದಲ್ಲ, ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು, ಜನಾದೇಶ ಸಿಕ್ಕಿರುವ ವಿಜಯ್ಗೆ ಅವಕಾಶ ಕೊಡಬೇಕು, ಸದನದಲ್ಲಿ ಬಹುಮತ ಸಾಬೀತುಪಡಿಸುವ ಅವಕಾಶಗಳಿವೆ ಅಂತ ನಟ ಪ್ರಕಾಶ್ ರೈ ಪೋಸ್ಟ್ ಹಾಕಿದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಹಾಗೂ ಗವರ್ನರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಗವರ್ನರ್ ಕಚೇರಿ, ಬಿಜೆಪಿ ಕಚೇರಿ, ಆರ್ಎಸ್ಎಸ್ ಕಚೇರಿಗಳಿಗೆ ವ್ಯತ್ಯಾಸನೇ ಇಲ್ಲ, ಅಲ್ಲಿಂದ ಏನೇನ್ ಡೈರೆಕ್ಷನ್ ಬರುತ್ತೋ ಹಾಗೆಯೇ ಮಾಡ್ತಾರೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಆರೋಪ. ಗವರ್ನರ್ಸ್ಗಳು ಪಾತ್ರ ಹೇಗಿದೆ ತಮಿಳುನಾಡು, ಕೇರಳ, ಕರ್ನಾಟಕ ಮತ್ತು ಎಲ್ಲೆಲ್ಲಿ ವಿರೋಧ ಪಕ್ಷದಲ್ಲಿ ಇದೆ ನೋಡಿದೆ. ಈಗ ನಿಮ್ಗೆ ಮರ್ತೋಗ್ಬಿಟ್ರ, ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ, ಅದ್ಯಾವ ಕಾನೂನು ಅಡಿನಲ್ಲಿ ಕೊಟ್ಟಿದ್ರು? ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಏನಾಯಿತು ತಮಗೆಲ್ಲರಿಗೂ ಗೊತ್ತಿದೆ. ಕೇರಳನಲ್ಲಿ ಯಾವ ರೀತಿ ಗವರ್ನರ್ಸ್ ವರ್ತನೆ ಮಾಡಿದ್ದಾರೆ ಗೊತ್ತಿದೆ. ಈಗ ಕೆಲವು ರಾಜ್ಯಗಳಲ್ಲಿ ಗವರ್ನರ್ ಕಚೇರಿ, BJP ಕಚೇರಿ, RSS ಕಚೇರಿಗಳಿಗೆ ವ್ಯತ್ಯಾಸನೇ ಇಲ್ಲ. ಡೈರೆಕ್ಷನ್ಸ್ ಏನು ಬರ್ತದೆ ಮೇಲಿಂದ ಅದೇ ಫಾಲೋ ಆಗೋದು. Governor Excellency, he doesn't have powers to stop it. In Yediyurappa case, Karnataka, he gave a permission for the single largest party. Earlier also at the time of Narayanan, Kalam, there are so many incidents where the single largest party, including Atal Bihari Vajpayee, permission was being given to form the government and prove the majority in the floor of the house. Political party, we know that they have to give an opportunity, they has to prove in the floor of the house, that's all. ಈ ಮಧ್ಯೆ ವಿಜಯ್ ಪ್ರಮಾಣ ವಚನಕ್ಕೆ ಅನುಮತಿ ನೀಡದ ಕಾರಣಕ್ಕೆ ಬೆಂಬಲಿಗರು ಕಣ್ಣೀರಿಡುತ್ತಿದ್ದಾರೆ. ವಿಜಯ್ ಮನೆ ಮುಂದೆ ಬಂದ ಅಭಿಮಾನಿಯೊಬ್ಬರು ಗೇಟ್ ಮುಂದೆ ಕಣ್ಣೀರು ಹಾಕಿದ್ರು. ಲೋಕಭವನದ ಮುಂದೆ ವಿಜಯ್ ಅಭಿಮಾನಿಗಳು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟಿಸಿದ್ರು. ಅದೆಷ್ಟೋ ಮಹಿಳೆಯರು ಕಣ್ಣೀರು ಹಾಕುತ್ತಾ ರಾಜ್ಯಪಾಲರಿಗೆ ಶಾಪ ಹಾಕುತ್ತಿದ್ದ ದೃಶ್ಯಗಳೂ ಕಂಡುಬಂದವು. ಸರ್ಕಾರ ರಚನೆಗೆ ಬೇಕಿರುವ ನಂಬರ್ ಗೇಮ್ಗಾಗಿ ವಿಜಯ್ ಸರ್ಕಸ್ ಮಾಡುತ್ತಿರುವಾಗಲೇ ತಮಿಳುನಾಡು ರಾಜಕೀಯದಲ್ಲಿ ಹಾವು ಏಣಿ ಆಟದ ಲೆಕ್ಕಾಚಾರಗಳು ಜೋರಾಗಿವೆ. ಸದ್ಯ ತಲಾ 2 ಶಾಸಕರನ್ನ ಹೊಂದಿರುವ ವಿಸಿಕೆ ಹಾಗೂ IUML ಸರ್ಕಾರ ರಚನೆಗೆ ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಯಾವುದೇ ಸ್ಪಷ್ಟತೆ ಕೊಟ್ಟಿಲ್ಲ. ಎಡಪಕ್ಷಗಳು ಕೂಡ ಇನ್ನೂ ಗೊಂದಲದಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಮಹತ್ವದ ಸಭೆ ಕರೆದಿವೆ. ಆ ಸಭೆಯಲ್ಲೇ ಯಾರಿಗೆ ಬೆಂಬಲ, ಏನು ಷರತ್ತು ಅನ್ನೋದರ ತೀರ್ಮಾನಗಳಾಗಲಿವೆ. ಈಗಾಗಲೇ ಟಿವಿಕೆ ನಾಯಕ CTR ನಿರ್ಮಲ್ ಕುಮಾರ್ ಕೂಡ CPI, CPIM ಶಾಸಕರ ಭೇಟಿ ಮಾಡಿ ಬೆಂಬಲ ಕೇಳಿದ್ದಾರೆ. TVK chief send a letter to our party. Our state committee meeting tomorrow morning. So we will decide our state committee meeting. After that, I will convey our decision. சகோதரர் விஜய் அவர்கள் கடிதம் தந்திருக்கிறார், கடிதம் அனுப்பியிருக்கிறார். அது குறித்து எங்கள் கட்சியினுடைய செயற்குழு நாளை கொடுக்கிறது, நிர்வாகக்குழு நாளை கொடுக்கிறது. இது போன்ற ஒரு அரசியல் நிலைகள் நாங்கள் எடுக்கிற பொழுது, ஆதரவு எதிர்ப்பு என்கிற நிலைகள் எடுக்கிற பொழுது கட்சி கமிட்டி தான் அது குறித்த முடிவுகளை செய்யும். ನಟ ವಿಜಯ್ ಅವರಿಗೆ ಬಹುಮತದ ಸಂಖ್ಯೆ ಹೊಂದಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ವಿಸಿಕೆ, CPI, CPM ಶಾಸಕರು ಕೂಡ ಇಲ್ಲೊಂದ್ ಕಡೆ ತಮ್ಮ ನಡಿಯನ್ನ ನಾಳೆ ತೋರಬಹುದು ಅನ್ನುವಂಥದ್ದು. ಮತ್ತೊಂದ್ ಕಡೆ 50 ಕಾಂಗ್ರೆಸ್ ಶಾಸಕರು ಮತ್ತೆ 108 ಶಾಸಕರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ 6 ಶಾಸಕರನ್ನ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಗವರ್ನರ್ ಈ ರೀತಿಯ ನಡೆಯನ್ನು ವಿಳಂಬವನ್ನು ತೋರ್ತಾ ಇದ್ದಾರೆ. ಹಾಗಾಗಿನೇ ವಿಜಯ್ ಅವರು ಒಂದು ರೀತಿ ತಟಸ್ಥ ನಡೆಯನ್ನು ತೋರೋದ್ರ ಮುಖಾಂತರವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ತಮಿಳುನಾಡಿನಲ್ಲೂ ಶುರುವಾಯ್ತಾ ಕುದುರೆ ವ್ಯಾಪಾರ. ಪುದುಚೇರಿ ರೆಸಾರ್ಟ್ ಸೇರಿಕೊಂಡ AIADMK ಶಾಸಕರು
ಅತಂತ್ರ ಫಲಿತಾಂಶ ಬಂದಿರುವ ಕಾರಣಕ್ಕೆ ಟಿವಿಕೆಗೆ ಬೆಂಬಲ ಸೂಚಿಸುವ ಬಗ್ಗೆ ಎಐಎಡಿಎಂಕೆಯಲ್ಲಿ ಚರ್ಚೆಗಳಾಗ್ತಿವೆ. ಆದರೆ ಮೈತ್ರಿಯಿಂದ ಕಾಂಗ್ರೆಸ್ ಹೊರಗಿಟ್ಟರೆ ಮಾತ್ರ ಬೆಂಬಲ ಎಂಬ ಷರತ್ತು ಅಣ್ಣಾ ಡಿಎಂಕೆಯಿಂದ ಬಂದಿದೆ ಎನ್ನಲಾಗ್ತಿದೆ. ಆದರೆ ಕಾಂಗ್ರೆಸ್ ಶಾಸಕರನ್ನ ಬಿಡಲು ವಿಜಯ್ ಒಪ್ಪುತ್ತಿಲ್ಲ. ಹೀಗಾಗಿ ಈ ಮೈತ್ರಿ ಬಹುತೇಕ ಆಗದು ಅನ್ನೋ ಹೊತ್ತಿಗೆ ಎಡಪ್ಪಾಡಿ ಪಳನಿಸ್ವಾಮಿ ಮನೆಯಲ್ಲಿ ಎಐಎಡಿಎಂಕೆ ಶಾಸಕರು ಸಭೆ ಸೇರಿದ್ದರು. ಅಲ್ಲಿಂದ ನೇರವಾಗಿ ಪುದುಚೇರಿ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಇದೀಗ ಪಳನಿಸ್ವಾಮಿ ಕೂಡ ಪುದುಚೇರಿ ರೆಸಾರ್ಟ್ನಲ್ಲಿ ಶಾಸಕರೊಂದಿಗೆ ಚರ್ಚೆ ಮಾಡಿದ್ದಾರೆ. ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಪಳನಿಸ್ವಾಮಿ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ. ಮತ್ತೊಂದು ಕಡೆ ನಿನ್ನೆ ರಜನಿಕಾಂತ್ ಭೇಟಿ ಬಳಿಕ ಎಂಕೆ ಸ್ಟಾಲಿನ್ ಕೂಡ ಮುಂದಿನ ರಾಜಕೀಯ ರಣತಂತ್ರ ಹೆಣೆಯಲು ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ ಉಳಿದ ಮಿತ್ರ ಪಕ್ಷಗಳ ಜೊತೆ ಸಭೆ ಮಾಡಿದ್ರು. ವಿಸಿಕೆ ನಾಯಕ ತಿರುಮಾವಳವನ್, ಸಿಪಿಐ ನಾಯಕ ವೀರಪಾಂಡಿಯನ್, ಸಿಪಿಐಎಂನ ಪಿ ಷಣ್ಮುಗಂ ಜೊತೆ ಸಭೆ ಮಾಡಿ ತಾವೇ ಸ್ವಂತ ನಿರ್ಧಾರ ಕೈಗೊಳ್ಳಬಹುದು ಎಂಬ ಸಂದೇಶ ರವಾನಿಸಿದ್ರು. ಪ್ರತಿಪಕ್ಷದಲ್ಲಿ ಕುಳಿತು ಸರ್ಕಾರದ ಕಾರ್ಯನಿರ್ವಹಣೆಯನ್ನ ಕಾದು ನೋಡಲು ತೀರ್ಮಾನಿಸಿದ್ದು ಸದ್ಯಕ್ಕೆ ಡಿಎಂಕೆ ಸರ್ಕಾರ ರಚನೆಯಿಂದ ದೂರ ಉಳಿದಂತೆ ಕಾಣುತ್ತಿದೆ. ಈ ಮಧ್ಯೆ ಡಿಎಂಕೆ ಮೈತ್ರಿ ಬಿಟ್ಟು ಟಿವಿಕೆಗೆ ಬೆಂಬಲ ಕೊಟ್ಟ ವಿಚಾರದ ಬಗ್ಗೆ ಕಾಂಗ್ರೆಸ್ ಅನ್ನ ಟೀಕಿಸಿತ್ತು ಬಿಜೆಪಿ. ಇದೀಗ ಬಿಜೆಪಿ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆಗೆ ಮುಂಚೆ ಒಟ್ಟಿಗೆ ಸ್ಪರ್ಧೆ ಮಾಡಿ ಚುನಾವಣೆ ಆದಮೇಲೆ ಡಿಎಂಕೆ ಸೋಲಾಯ್ತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಗೆದ್ದೆತ್ತಿನ ಬಾಲ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಇವರನ್ನ ನಂಬಿದ್ರೋ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ಚೂರಿ ಹಾಕಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಅವರು ಯಾರ್ಯಾರಿಗೆ ದೇಶದಲ್ಲಿ ಎಲ್ಲೆಲ್ಲಿ ಚೂರಿ ಹಾಕಿದ್ದಾರೆ ಅದನ್ನು ಮರ್ತು ಬಿಡ್ತಾರೆ ಅವ್ರು ಹೇಳೋದನ್ನು. ಏನು ಒಂದೊಂದ್ಸರಿ ಏನಾಗುತ್ತೆ, ಈ ಜಾಣ ಕುರುಡು ಅಂತಾರಲ್ಲ, ಹಾಗೆ ಮರ್ತು ಹೋಗ್ಬಿಡ್ತಾರೆ ಅದೆಲ್ಲ. ನಾವು ಹೌದು, ಇದು ಪಾಲಿಟಿಕ್ಸ್ ಈಸ್ ಆಲ್ ಪಾಸಿಬಿಲಿಟೀಸ್. ಈಗ ಸರ್ಕಾರ ಅಲ್ಲಿ ನಡೀಲೇಬೇಕು. ಅದಕ್ಕಾಗಿ ನಾವು ಜನರ ದೃಷ್ಟಿಯಿಂದಾದರೂ ಒಂದು ಸರ್ಕಾರ ಅಲ್ಲಿ ಬರಬೇಕಲ್ವಾ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸು ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿರ್ಬೋದು. ಅಲ್ಲಿ ಜನರ ಒಂದು ಅಪೇಕ್ಷೆ ಆ ಸರ್ಕಾರ ಬರಬೇಕು ಅಂತ. ಒಂದು ಸರ್ಕಾರ ರಚನೆ ಆಗಬೇಕಲ್ಲ, ಅವ್ರಿಗೂ ಕೂಡ ಬಹುಮತದ ಕಮ್ಮಿ ಇದ್ದಾರೆ. ಸರ್ಕಾರನೇ ಇಲ್ಲದೇ ಇರೋಕ್ಕಾಗೋದಿಲ್ಲ. ಆದ್ದರಿಂದ ಕೆಲವು ತೀರ್ಮಾನಗಳು ಮಾಡಿದ್ದಾರೆ. ಅದು ತಪ್ಪೇನಿಲ್ಲ ಅಂತ ನಾನು ಹೇಳ್ಬೋದು. ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರಿಗೆ ಸಹಾಯ ಮಾಡಿದ್ರೆ ಜನ ನಮ್ಮನ್ನು ಕ್ಷಮಿಸುವುದಿಲ್ಲ. ಹೀಗಾಗಿ ಆ ದೇಶದಿಂದ ಇವತ್ತು ಟಿವಿಕೆಗೆ ಸಹ ನಾವು ಬೆಂಬಲವನ್ನು ಕೊಡ್ತಿದ್ದೀವಿ. ಯಾರಿಗೂ ಬೆನ್ನಾಗೆ ಚೂರಿ ಹಾಕುವಂಥ ಪ್ರಶ್ನೆ. ಈ ಮಧ್ಯೆ ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಿರುವ ಕಾರಣಕ್ಕೆ ಗವರ್ನರ್ ಭೇಟಿಯಾಗಿ ತಮಿಳುನಾಡು ಸರ್ಕಾರದ ಸಿಎಸ್ ಹಾಗೂ ಡಿಜಿಪಿ ರಾಜ್ಯದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ, ಆಡಳಿತ, ಸರ್ಕಾರದ ಮುಂದಿನ ಕಾರ್ಯಕಲಾಪಗಳ ಬಗ್ಗೆಯೂ ಚರ್ಚೆಗಳು ನಡೆದಿವೆ. ನಾಳೆ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದ್ದು ಹೆಚ್ಚಿನ ಭದ್ರತೆ ಒದಗಿಸುವ ಬಗ್ಗೆ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಹಾಗಿದ್ದರೂ ತಮಿಳುನಾಡು ರಾಜ್ಯಪಾಲರು ಸರ್ಕಾರ ರಚನೆಯ ವಿಚಾರದಲ್ಲಿ ಬಹುಮತಕ್ಕಾಗಿ ಹಠ ಹಿಡಿದಿರೋದ್ರಿಂದ ವಿಜಯ್ ಏನು ಮಾಡ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಜಯ ಪರ್ವ ಯಾವಾಗ ಶುರು ಆಗುತ್ತೆ ತಮಿಳುನಾಡಿನಲ್ಲಿ ಅಂತ ನೋಡಬೇಕು.